ರಾಜ್ಯದ ಕೆಲವು ಜಿಲ್ಲೆಗಳಲ್ಲೂ ಕೂಡ ಮುಂಗಾರಿನ ಅಬ್ಬರ ಜೋರಾಗಿದೆ. ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ಮಳೆಯಿಂದಾಗಿ 108 ಅವಾಂತರಗಳು ಸೃಷ್ಟಿಯಾಗಿದೆ. ಮಹಾರಾಷ್ಟ್ರದಲ್ಲಿ ಆಗ್ತಾ ಇರುವಂತಹ ಮಳೆಯ ಎಫೆಕ್ಟ್ ಅಂತಲೇ ಹೇಳಬೇಕು. ಬೆಳಗಾವಿಯಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಮಳೆಯಿಂದ ಮರ ಬಿದ್ದು ಆಟೋ ಸಂಪೂರ್ಣವಾಗಿ ಜಖಂಗೊಂಡಿದೆ. ಬೆಳಗಾವಿಯ RTO ವೃತ್ತದಲ್ಲಿ ನಿಲ್ಲಿಸಲಾಗಿದ್ದಂತಹ ಆಟೋ ಜಖಮಾಗಿರೋದು. ಆಟೋ ಮೇಲೆ ಬೃಹತ್ ಗಾತ್ರದ ನೀಲಗಿರಿ ಮರ ಬಿದ್ದಿದೆ. ಮಳೆ ಮಧ್ಯೆ ಮರ ತೆರವು ಮಾಡಿದ ಅರಣ್ಯ ಇಲಾಖೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಮಾರ್ಕೆಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರೋದು. ಬೆಳಗಾವಿಯಲ್ಲಿ ಮಳೆಯಿಂದಾದಂತಹ ಅವಾಂತರಗಳ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. RTO ವೃತ್ತದಲ್ಲಿ ಆಟೋವನ್ನ ನಿಲ್ಲಿಸಿದ್ರು ಚಾಲಕ. ಆಗ ಅದೇ ಸಂದರ್ಭಕ್ಕೆ ಬೃಹತ್ ಗಾತ್ರದ ನೀಲಗಿರಿ ಮರ ಉರುಳಿದೆ. ಆಟೋ ಕಂಪ್ಲೀಟ್ ಆಗಿ ಜಖಂಗೊಂಡಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ಹಾಸನದಲ್ಲಿ ಭಾರೀ ಮಳೆಯಾಗಿದೆ. ಗುಡ್ಡ ಕುಸಿತದ ಆತಂಕವೂ ಕೂಡ ಮನೆ ಮಾಡಿದೆ. ಶಿರಾಡಿ ಘಾಟ್ ರಸ್ತೆ ಅಲ್ಲಲ್ಲಿ ಸಣ್ಣ ಪ್ರಮಾಣದಲ್ಲಿ ಭೂಕುಸಿತ ಆಗಿದೆ. ದೊಡ್ಡ ತಪ್ಲೆಯಲ್ಲಿ ಭೂಕುಸಿತದಿಂದಾಗಿ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಅಲ್ಲಲ್ಲಿ ಭೂಕುಸಿತ ಉಂಟಾಗಿದೆ. ಈ ಭೂಕುಸಿತದಿಂದ ರಸ್ತೆಯ ಒಂದು ಬದಿ ಸಂಚಾರ ಕ್ಲೋಸ್ ಮಾಡಲಾಗಿದೆ. ಇನ್ನೊಂದು ಬದಿ ಆತಂಕದಲ್ಲೇ ವಾಹನಗಳು ಓಡಾಡ್ತಾ ಇದ್ದಾವೆ. ಹಾಸನದಲ್ಲಿನ ದೃಶ್ಯ ನೋಡ್ತಾ ಇದ್ದೀರಿ. ಶಿರಾಡಿ ಘಾಟ್ ರಸ್ತೆ ಅಲ್ಲಲ್ಲಿ ಮಾರ್ಗದ ಮಧ್ಯದಲ್ಲಿ ಭೂಕುಸಿತ ಆಗುವಂತಹ ಆತಂಕ ಕಾಡ್ತಾ ಇದೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಅಲ್ಲಲ್ಲಿ ಭೂಕುಸಿತವೂ ಕೂಡ ಆಗಿದೆಯಂತೆ ಸಣ್ಣ ಪ್ರಮಾಣದಲ್ಲಿ. ಹಾಗಾಗಿ ಒಂದು ಬದಿ ಮಾತ್ರ ಸಂಚಾರಕ್ಕೆ ಅವಕಾಶ ಇದೆ, ಮತ್ತೊಂದು ಬದಿ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಇನ್ನು ಭಾರೀ ಮಳೆಗೆ ಮಡಿಕೇರಿಯ ಹೃದಯ ಭಾಗದಲ್ಲಿ ಹೆದ್ದಾರಿ ಕುಸಿತ ಆಗಿದೆ. KSRTC ಬಸ್ ನಿಲ್ದಾಣದ ಸಮೀಪವೇ ಹೆದ್ದಾರಿ ಕುಸಿದಿರೋದು. ಸಂಚಾರ ಸ್ಥಗಿತ ಆಗಿದೆ. ಬ್ಯಾರಿಕೇಡ್ ಅನ್ನು ಹಾಕಿ ರಸ್ತೆ ಸಂಚಾರವನ್ನು ಬಂದ್ ಮಾಡಿದ್ದಾರೆ ಪೊಲೀಸರು. ಹಲವು ಭಾಗಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಮುಖ್ಯ ರಸ್ತೆನೇ ಕುಸಿದಿರೋದು. ಮಂಗಳೂರು ಮೈಸೂರಿಗೆ ಸಂಪರ್ಕ ಕಲ್ಪಿಸುವಂತಹ ಹೆದ್ದಾರಿ ಮಳೆ ಮತ್ತಷ್ಟು ಹೆಚ್ಚಾದರೆ ಆಗ ಸಂಪೂರ್ಣ ರಸ್ತೆ ಕುಸಿದ್ಬಿಡುತ್ತೆ ಅನ್ನುವಂತಹ ಆತಂಕ ಕಾಡ್ತಾ ಇದೆ. ಹೆದ್ದಾರಿ ಬಂದ್ ಮಾಡಿ ಪರ್ಯಾಯ ಮಾರ್ಗ ಬದಲಿ ಮಾರ್ಗದಲ್ಲಿ ವಾಹನ ಸಂಚಾರಕ್ಕೆ ಅವಕಾಶವನ್ನು ಸದ್ಯ ಕಲ್ಪಿಸಲಾಗಿದೆ. ಕುಸಿತ ಇರುವಂತಹ ಭಾಗದ ಕಡೆಗಳಲ್ಲಿ ಟಾರ್ಪಲ್ ಅನ್ನು ಹಾಕಿದ್ದಾರೆ ಸಿಬ್ಬಂದಿ. ತಾಲೂಕು ಆಡಳಿತ ಸಿಬ್ಬಂದಿ ಟಾರ್ಪಲ್ ಹಾಕಿ ಸದ್ಯಕ್ಕೆ ಅದನ್ನು ಭದ್ರ ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.